ಮನೆಯಲ್ಲಿರೋ 17 ಜನರಲ್ಲಿ 4 ಜನ ಫೈನಲಿಸ್ಟ್ ಇದ್ದಾರೆ. ಉಳಿದವರೆಲ್ಲ 13 ಜನ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿದ್ದಿದ್ದಾರೆ. ಟೋಟಲ್ ಆಗಿ ಮನೆಯಲ್ಲಿರುವಂಥ ಎಲ್ಲರನ್ನು ನಾಮಿನೇಷನ್ನಲ್ಲಿ ಈ ಸಾರಿ ಬಿಗ್ ಬಾಸ್ನವರು ಹಾಕಿಬಿಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಗಿಲ್ಲಿ ನಟ ಕೂಡ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದು ವೋಟಿಂಗ್ನಲ್ಲಿ ಟಾಪ್ 1ನಲ್ಲಿ ಮಿಂಚ್ತಾ ಇದ್ದಾರೆ. ತದನಂತರದಲ್ಲಿ ಅಭಿಷೇಕ್ ಅವರು ಕೂಡ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದವರು 2ನೇ ಸ್ಥಾನದಲ್ಲಿದ್ದರೆ, ರಕ್ಷಿತಾ ಶೆಟ್ಟಿ ಅವರು 3, ಕಾವ್ಯ 4, ಧ್ರುವಂತ್ 5, 6ನೇ ಸ್ಥಾನದಲ್ಲಿ ಧನುಷ್, 7ನೇ ಸ್ಥಾನದಲ್ಲಿ ರಾಶಿಕಾ ಅವರು, 8ನೇ ಸ್ಥಾನದಲ್ಲಿ ಮಲ್ಲಮ್ಮನವರು, 9ನೇ ಸ್ಥಾನದಲ್ಲಿ ಚಂದ್ರಪ್ರಭು ಅವರು, 10ನೇ ಸ್ಥಾನದಲ್ಲಿ ಅಶ್ವಿನಿ ಅವರು, 11ನೇ ಸ್ಥಾನದಲ್ಲಿ ಮಂಜು ಭಾಷಿಣಿ ಅವರು, 12ನೇ ಸ್ಥಾನದಲ್ಲಿ ಜಾನ್ವಿ ಅವರು ಹಾಗೂ 13ನೇ ಸ್ಥಾನದಲ್ಲಿ ಡಾಗ್ ಸತೀಶ್ ಇದ್ದಾರೆ. 4 ಜನ ಫೈನಲಿಸ್ಟ್ ಕೂಡ ಇದ್ದಾರೆ. ಅದರಲ್ಲಿ ಕಾಕ್ರ ಸುವೀರ್ ಅವರು ಫಸ್ಟ್ ಆದರೆ ಅಶ್ವಿನಿ ಗೌಡರ್ ಅವರು ಸೆಕೆಂಡ್ ಆಗಿದ್ದಾರೆ. ಮಾಳು ನಿಪ್ನಾಳ್ ಹಾಗೂ ಸ್ಪಂದನ ಅವರು ಸೇರಿಕೊಂಡು 4 ಜನ ಫೈನಲಿಸ್ಟಲ್ಲಿದ್ದಾರೆ. 2ನೇ ವಾರದಲ್ಲೂ ಕೂಡ 10 ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದರು. ಆದರೆ ಕಿಚ್ಚ ಸುದೀಪ್ ಅವರು ಏಕಾಏಕಿ ಅದನ್ನು ತೆಗೆದುಹಾಕಿಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಅದನ್ನು ಫೈನಲಿಸ್ಟ್ಗಳ ಆಯ್ಕೆಗಾಗಿ ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ದೊಡ್ಡ ಮಟ್ಟದ ಟ್ವಿಸ್ಟನ್ನು ಕೊಟ್ಟಿದ್ದರು. ಅದೇ ರೀತಿಯಾಗಿ ಈ ವಾರ 3ನೇ ವಾರದಲ್ಲಿ ಕೂಡ ಬಿಗ್ ಬಾಸ್ನವರು 13 ಜನರನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿಬಿಟ್ಟು ಟೋಟಲ್ ಈ ವಾರದಲ್ಲಿ 3 ರಿಂದ 4 ಜನರ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳೋದು. ಅದರ ಮುಖಾಂತರವಾಗಿ ಫೈನಲ್ಸ್ ಒಳಗೇನೆ ಯಾರಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ಬೋದು ಅನ್ನುವಂಥ ಒಂದು ಕುತೂಹಲ ಕೂಡ ಈಗ ಬಿಗ್ ಬಾಸ್ ಪ್ರಿಯರಲ್ಲಿದೆ. ಕಳೆದ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೊನೆಯವರಾಗಿದ್ದಂಥ ಜಾನ್ವಿ ಅವರು ಮನೆಗೆ ಹೋಗ್ಬಿಡ್ತಾರೆ ಅಂದರೆ ಅವ್ರನ್ನೂ ಕೂಡ ಸೇಫ್ ಮಾಡಿ 10 ಜನರನ್ನು ಸೇಫ್ ಮಾಡಿಬಿಟ್ಟಿದ್ರು. ಆದರೆ ಏಕಾಏಕಿ ಈಗ 13 ಜನರನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿರುವಂಥ ಕಿಚ್ಚ ಸುದೀಪ್ ಅಥವಾ ಬಿಗ್ ಬಾಸ್ನವರ ನಡೆ ತುಂಬ ಕೆಟ್ಟದ್ದು ಅಂತಲೇ ಹೇಳ್ಬೋದು. ಅದರ ಪ್ರಕಾರವಾಗಿ ಈ ಸಾರಿ ಡಾಗ್ ಸತೀಶ್ ಅವರು ನಾಯಿಗಳನ್ನು ಮಾರ್ಕಿಡಲಿಕ್ಕೆ ಈ ಸಾರಿ ಮಾತ್ರ ಗ್ಯಾರಂಟಿಯಾಗಿ ಎಲಿಮಿನೇಟ್ ಆಗಿ ಹೋಗ್ತಾರೆ. ಯಾಕಂದರೆ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದಾರೆ. ಅದರ ಜೊತೆಯಾಗಿ ಜಾನ್ವಿ ಅವರು ಕೂಡ ಮನೆಗೆ ಹೋಗೋ ಅವಕಾಶ ಇದೆ. ಆದರೆ ಬಿಗ್ ಬಾಸ್ನವರು ವೀಕ್ಷಕರನ್ನು ಚ್ಯೂತ್ಯ ಮಾಡ್ತಾ ಇದ್ದಾರೆ, ಆಟಗಳನ್ನು ಉಲ್ಟಪಲ್ಟ ಆಡ್ತಾ ಇದ್ದಾರೆ, ತಪ್ಪು ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ. ಹೋದ ವಾರ ಇದ್ದ ನಾಮಿನೇಷನ್ ಪ್ರಕ್ರಿಯೆ ಕ್ಯಾನ್ಸಲ್ ಮಾಡಿದ್ರು. ಈ ಸಾರಿ ಏಕಾಏಕಿ 13 ಜನರನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿಬಿಟ್ರು. ಇದೆಲ್ಲ ಉಲ್ಟಪಲ್ಟ ಆಟ, ಲುಚ್ಚ ಆಟ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ನವರು. ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗಳಲ್ಲಿ ಇಂಟರ್ನ್ಯಾಷನಲ್ ಗೋಲ್ಡ್ ವಿನ್ನರ್ ಆದಂತಹ ಕರಿಬಸಪ್ಪನವ್ರನ್ನ ಕೂಡ ಎಲಿಮಿನೇಟ್ ಮಾಡಿ ಹೋಗ್ಬಿಟ್ರು. ಒಂದೇ ದಿನದಲ್ಲಿ ರಕ್ಷಿತಾ ಶೆಟ್ಟಿ ಕರಾವಳಿ ಹುಡುಗಿಯನ್ನು ಮನೆಯಿಂದ ಹೊರಗಡೆ ಕಳಿಸಿ 8 ದಿನದಲ್ಲಿ ಮತ್ತೆ ವಾಪಸ್ ಕರೆಸ್ಕೊಳ್ಳುವಂಥ ಅಚಿತಾರ್ಯದ ನಿರ್ಧಾರಗಳನ್ನು, ಆ ಚಾತುರ್ಯತೆಯನ್ನು ತೋರಿಸ್ತಾ ಇದ್ದಾರೆ. ಈ ಮಲ್ಲಮ್ಮನವ್ರಿಗಂತೂ ಯಾವುದೇ ಟಾಸ್ಕ್ಗಳನ್ನೇ ಕೊಡ್ತಾ ಇಲ್ಲ, ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಅಶ್ವಿನಿ ಗೌಡರನ್ನು ಕೂಡ ಮನೇಲಿ ಇಟ್ಕೊಂಡಿದ್ದಾರೆ. ಇವರು ಕೆಮ್ಮು ನೆಗಡಿ ಅಂತ ಕಾಲಹರಣ ಮಾಡ್ತಾ ಇದ್ದಾರೆ. ಇವ್ರ ಜೊತೆಯಲ್ಲಿ ಮಂಜು ಭಾಷಿಣಿಯವರಿಗೂ ಯಾವುದೇ ಟಾಸ್ಕ್ಗಳನ್ನು ಕೊಡ್ತಾ ಇಲ್ಲ. ಇವರು ಸುಮ್ಮನೆ ರೆಕಮೆಂಡ್ ಮೇಲೆ ಇದ್ದಾರೆ ಅನ್ನುವ ರೀತಿಯಲ್ಲಿದೆ. ಹಾಗಾಗಿ ಈ ವಾರದ ಬಿಗ್ ಬಾಸ್, ಈ ಸೀಸನ್ನ ಬಿಗ್ ಬಾಸೇ ಕಳಪೆಯಾಗಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಇಸ್ ಎ ರೊಮ್ಯಾನ್ಸ್ ಅನ್ನುವಂಥ ಆನ್ಸರನ್ನು ಕಿಚ್ಚ ಸುದೀಪ್ ಅವರಿಗೆ ಕೊಟ್ಟಿದ್ದಂಥ ಚಂದ್ರಪ್ರಭಾರವನ್ನು ಮನೆಗೆ ಕಳಿಸೋದು ಬಿಟ್ಟು ಈ ಕೆಲವರಿಗೆ ಆಟಗಳನ್ನೇ ಆಡೋಕ್ಕೆ ಕೊಡ್ತಾ ಇಲ್ಲ. ಇಂಥ ರೀತಿಯ ಅಚಾತುರ್ಯತೆಯ ನಿರ್ಣಯಗಳನ್ನು ಬಿಗ್ ಬಾಸ್ನವರು ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ನಿಯಮಗಳನ್ನು ಮೀರಿ ತಮಗೆ ತಿಳಿದಂತೆ ರೆಕಮೆಂಡ್ಗಳನ್ನು ಮಾಡಿಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಏನು ಮಾಡ್ಕೊಳ್ತಾ ಇದ್ದಾರೋ, ಏನು ನಡೀತಾ ಇದೆಯೋ ಗೊತ್ತಿಲ್ಲ. ನಡುವಿನಲ್ಲಿ ಕಿಚ್ಚ ಸುದೀಪ್ ಅವರ ಹೆಸರಂತೂ ಕೆಡ್ತಾ ಇದೆ ಅನ್ನುವಂಥದ್ದಂತೂ ಸತ್ಯ. ಈ ಬಿಗ್ ಬಾಸ್ನವರ ತಪ್ಪು ನಿರ್ಧಾರಗಳಿಂದ, ತಪ್ಪು ಟಾಸ್ಕ್ಗಳಿಂದ, ತಪ್ಪು ನಡೆಗಳಿಂದ ದೊಡ್ಡ ದೊಡ್ಡ ಸೀರಿಯಲ್ಗಳಲ್ಲಿ, ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ, ದೊಡ್ಡ ಯೂಟ್ಯೂಬ್ ಚಾನಲ್ಗಳಲ್ಲಿ ಮಿಂಚಿರುವಂಥ ಪ್ರತಿಭೆಗಳನ್ನು ಇವತ್ತು ಬಿಗ್ ಬಾಸ್ನಲ್ಲಿ ತಂದು ಒಂಥರ ಕೋತಿಗಳ ಆಟ ಆಡಿಸೋ ಥರ ಬರೀ ಜಗಳ, ಬಡದಾಟ, ಒದರಾಟ ನಡೆಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೂ ಥರ್ಡ್ ಕ್ಲಾಸ್ ಇವರ ಗೇಮ್ಗಳು, ಟಾಸ್ಕ್ಗಳು ನಡೀತವೆ ಅಂತಲೇ ಹೇಳ್ಬೋದು.